ಯಾವ ಶೇಪಿಗೆ ಬೇಕಿದ್ರೂ ಕಟ್ ಮಾಡ್ಕೊಳ್ಬೋದು. ನಿಮಗೆ ಶೇಪ್ ಯಾವ ರೀತಿಯಾಗಿದ್ದರೂ ಕೂಡ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನಾನಿವತ್ತು ನಿಮಗೆ 7 ಕಪ್ ಬರ್ಫಿ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇನೆ. 7 ಕಪ್ ಅಂದರೆ ಹೆಸರೇ ಹೇಳೋ ಹಾಗೆ 7 ಕಪ್ಪು ಇದರಲ್ಲಿ ನಾವು ಯೂಸ್ ಮಾಡ್ತೇವೆ. 7 ಕಪ್, ಅದಕ್ಕೋಸ್ಕರ 7 ಕಪ್ ಬರ್ಫಿ ಅಂತೇಳಿ ಹೇಳೋದು. ಯಾವುದೆಲ್ಲ ಹಾಕಬೇಕು 7 ಕಪ್ ಅಂತೇಳಿ ನಾನೀಗ ನಿಮಗೆ ತೋರಿಸ್ತೇನೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಏನಾದರೂ ಎಂಥ ಬರ್ಡೇ ಇದ್ದರೆ ಅಥವಾ ಏನಾದರೂ ಸೆಲೆಬ್ರೇಷನ್ಸ್ ಏನಾದರೂ ಇರ್ತವೆ ನೋಡಿ, ಸಣ್ಣ ಸಣ್ಣದು, ಅಂಥದಕ್ಕೆಲ್ಲ ಮಾಡ್ಬೋದು. ನನ್ನ ಮಗನಿಗಂತೂ ಇದು ಫೇವ್ರೇಟ್, ಅವನಿಗೋಸ್ಕರ ಮಾಡ್ತಾ ಇದ್ದೇನೆ. ಹಾಗಾಗಿ ನೋಡುವ ಬನ್ನಿ ಯಾವ ರೀತಿಗೆ ಹೇಗೆ ಮಾಡೋದು ಅಂತೇಳಿ ನೋಡುವ ಬನ್ನಿ. ನಾನೀಗ ಒಂದು ಬಾಣಲೆ ತಗೊಂಡಿದ್ದೇನೆ. ಇದೇ ಕಪ್ ಇದರಲ್ಲೇ ನಾನು ಮಾಡ್ತಾ ಇರೋದು ಬರ್ಫಿ, ಅದಕ್ಕೋಸ್ಕರ ಇದೇ ಪ್ಯಾನ್ ತಗೊಂಡಿದ್ದೇನೆ. ಅದಕ್ಕೆ ಈಗ ನಾನು ಇದು ಬೇಕೆಂತ ಜರಡಿಟ್ಕೊಳ್ಬೇಕು. ಇದಕ್ಕೀಗ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು. ಮೊದಲಿಗೆ ಒಂದೇ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ತಾ ಇದ್ದೇನೆ, ನೋಡ್ಬೋದು ನೀವು. ಈ ಕಪ್ಪಲ್ಲಿ, ಇದೇ ಕಪ್ಪಲ್ಲಿ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು. ಇದನ್ನು ನಾವು ಸ್ವಲ್ಪ ಜರಡಿಟ್ಕೊಳ್ಳುವ. ಆಯ್ತು, ಇಲ್ಲಿ ಜರಡಿಟ್ಕೊಂಡಾಯಿತು. ಈಗ ಇದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಾಯಿ ತುರಿ ತಗೊಂಡಿದ್ದೇನೆ. ಸಣ್ಣಗೆ ತುರಿದಿರುವಂಥ ಕಾಯಿ ತುರಿ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ತುಪ್ಪ, ಇಲ್ಲಿಗೆ 3 ಕಪ್ ಆಯಿತು. 1 ಕಪ್ಪಷ್ಟು ಹಾಲು, ಒಂದು ಕಪ್ಪಷ್ಟು ಸಕ್ಕರೆ ತಗೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ 2 ರಿಂದ 3 ಕಪ್ಪಷ್ಟು ಸಕ್ಕರೆ ಹಾಕ್ತಾರೆ. ಅಷ್ಟು ಹಾಕಿದರೆ 7 ಕಪ್ ಬರ್ಫಿ ಅಂತೇಳಿ ಆಗ್ತದೆ. ನಾನಿಲ್ಲಿ ನೋಡ್ಬೋದು ನೀವು, ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ 1 ಕಪ್ಪು, ಹಾಗೆ ತೆಂಗಿನ ತುರಿ 1 ಕಪ್ ಹಾಕಿದ್ದೇನೆ. ಹಾಗೆ ಸಕ್ಕರೆ ನಮ್ಮ 2 ಕಪ್ಪು 2 ರಿಂದ 3 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ನಮಗೆ 7 ಕಪ್ ಅಂತೇಳಿ ಸಿಗ್ತದೆ. ಆದರೆ ನಾನಿಲ್ಲಿ 2 ಕಪ್ 3 ಕಪ್ ಹಾಕ್ತಾ ಇಲ್ಲ ಸಕ್ಕರೆ. ಶುಗರ್ ಜಾಸ್ತಿ ಅಂತೇಳಿ ಅನ್ನಿಸ್ತದೆ, ಅದಕ್ಕೋಸ್ಕರ ನಾನಿಲ್ಲಿ 1 ಕಪ್ ಹಾಕಿದ್ದೇನೆ. ಮತ್ತು ಬೇಕು ಅಂತೇಳಿ ಆದರೆ ನೋಡಿ ಹಾಕ್ಕೊಳ್ಳು, ಆಯಿತಾ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಕುದಿಲಿಕ್ಕೆ ಇಡಬೇಕು. ಗ್ಯಾಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಗ್ಯಾಸಲ್ಲಿ ಇಟ್ಟುಕೊಳ್ತೇನೆ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇದನ್ನು ತುಂಬ ಹೈ ಫ್ಲೇಮಲ್ಲಿ ಇಟ್ಟುಕೊಳ್ಬೇಡಿ. ಮೀಡಿಯಮ್ ಫ್ಲೇಮಲ್ಲಿದ್ದರೆ ಆಯಿತು. ಮೀಡಿಯಮ್ ಅಥವಾ ಸಿಮ್ಮಲ್ಲಿ ಇಟ್ಟಿದ್ದನ್ನು ಚೆನ್ನಾಗಿ ಕಾಯಿಸಬೇಕು. ಸೈಡೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಉಂಟು, ನೋಡ್ಬೋದು. ಸಿಮ್ಮಲ್ಲಿಟ್ಟು ಕಾಯಿಸ್ಕೊಳ್ಬೇಕು, ಇಲ್ಲದಿದ್ದರೆ ಸೀದೋಗ್ತದೆ ಅಡಿ. ಹಾಗಾಗಿ ಇದನ್ನು ಗಡಿ ಕೈ ಆಡಿಸ್ತಾ ಇರಬೇಕಾಗುತ್ತೆ, ಇಲ್ಲದ್ರೆ ತಳ ಹಿಡಿಯುವ ಚಾನ್ಸ್ ಇರುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ತಾ ಇರಿ, ನಡುವೆ ಮಿಕ್ಸ್ ಮಾಡ್ತಾ ಇರಿ.
ಈಗ ಇಲ್ಲಿ ಒಂದು ಪ್ಲೇಟಿಗೆ ತುಪ್ಪ ಸವರಿಟ್ಕೊಳ್ಳುವ. ಇದು ನಮಗೆ ಬರ್ಫಿ ಹದಕ್ಕೆ ಬರಬೇಕು, ಅಲ್ಲಿವರೆಗೆ ಇದನ್ನು ನಾವು ಫ್ರೈ ಮಾಡ್ತಾ ಇರಬೇಕಾಯ್ತಾ. ಇದನ್ನು ಉಂಡೆ ಬೇಕಿದ್ರೆ ಕಟ್ಕೊಳ್ಬೋದು, ನಮಗೆ ಥರ ತೆಗೆದುಕೊಂಡು ಉಂಡೆ ಕಟ್ಕೊಳ್ಬೋದು. ನಾನು ಬರ್ಫಿ ರೀತಿ ಮಾಡ್ತಿರುವ ಕಾರಣ ಸ್ವಲ್ಪ ಹೊತ್ತು ಇಡ್ತಾ ಇದ್ದೇನೆ. ಇದನ್ನು ತುಂಬಾ ಸಾಫ್ಟಾಗಿದೆ. ಕಲರ್ ನೋಡ್ಬೋದು ನೀವು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿಲ್ಲ, ಸ್ವಲ್ಪ ಸಾಮಗ್ರಿಗಳಿಂದ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಹಾಕಿ ಈ ಥರ ನೋಡ್ಕೊಳ್ಬೇಕು ನಾವು ಗಟ್ಟಿಯಾಗಿದೆ ಅಂಥೇಳಿ. ನೋಡಿ, ಈಗ ಒಂದೇ ಮುದ್ದೆ ಆಗ್ತಾ ಉಂಟು ನೋಡಿ. ಹೀಗೆ ಆದರೆ ಇದು ಸಾಕು. ಇಷ್ಟ ಆದರೆ ಈ ಥರ ಉಂಡೆ ಥರ ಬರಬೇಕು ನೋಡಿ. ಈ ಥರ ಆದರೆ ಇದು ಆಯಿತು ಅಂತೇಳಿ ಅರ್ಥ. ಇನ್ನಿದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳುವ. ಈ ಥರ ಸೆಟ್ ಮಾಡ್ಕೊಳ್ಳಿ. ಇದು ತಣ್ಣಗೆ ಆಗಲಿಕ್ಕೆ ಬಿಡಬೇಕು ಇದನ್ನು ಚೆನ್ನಾಗಿ. ಇದೀಗ ಸ್ವಲ್ಪ ಬಿಸಿ ಇರುವಾಗನೇ ಇದನ್ನು ಸ್ವಲ್ಪ ಕಟ್ ಮಾಡಿಕೊಳ್ಳುವ. ಯಾಕಂದರೆ ಫುಲ್ಲು ತಂದ ಮೇಲೆ ಕಟ್ ಮಾಡಿದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ತುಂಬಾ ಸಾಫ್ಟಾಗಿ ಬಂದಿದೆ. ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕಿದ್ರೆ ಹಾಕ್ಕೊಳ್ಬೋದು, ನಾನು ಹಾಕಲಿಲ್ಲ. ಯಾವ ಶೇಪಿಗೆ ಬೇಕಿದ್ರೂ ಕಟ್ ಮಾಡ್ಕೊಳ್ಬೋದು. ನಿಮಗೆ ಶೇಪ್ ಯಾವ ರೀತಿಯಾಗಿದ್ದರೂ ಕೂಡ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ.